ನಮಸ್ಕಾರ ಎಲ್ಲರಿಗೂ ಹೆಂಗದೀರಿ. ನಾನು ಈ ವ್ಲಾಗ್ಸ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹೊರಗ ನೋಡ್ಬೇಕು, ಗಾಳಿ ಕಡಿಮೆ ಆದ್ರೆ ಹೊರಗೆ ಅಡ್ಗೆ ಮಾಡ್ತೀನಿ, ಗಾಳಿ ಇತ್ತಂದ್ರೆ ಇಲ್ಲೇ ಮಾಡ್ತೀನಿ. ಈಗ ಒಂದ್ ದಿವಸ ಅಂದ್ರೆ ಒಂದ್ ದಿವಸ ಹುಳಿಕಾಳದವ. ಹುಳಿಕಾಳಿನ ಸಾರು ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಹುಳಿಕಾಳಿನ ಸಾರು ಮತ್ತೆ ರಾಗಿ ಮುದ್ದೆ ಮಸ್ತ್ ಕಾಂಬಿನೇಷನ್. ನಾನು ಇದನ್ನ ಸಾರು ಯಾವ ತರ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ಕೊಂಡ್ ಬರ್ನಂತ ಬರೀ ಇವತ್ತಿನ ದಿನ ಪೂರ್ತಿ ಹಂಗೆಲ್ಲ ಹೋಗೈತೆ ಅಂತ ಹೇಳಿ. ಕಸ ಗುಡ್ಸೋದು, ಬಾಗ್ಲ ತೊಳಿದು ಇಷ್ಟ ಆಗೈತಿ ನೋಡ್ರಿ. ಇನ್ನೇನೋ ಕೆಲಸ ಅಂತ ಆಗಿಲ್ಲ. ಬಹಳಷ್ಟು ಇದನ್ನ ತಲೆ ಮಾಡಿದ್ವಿ, ಬಹಳಷ್ಟು ಇಲ್ಲಲ್ಲ, ಹಾಗಾಗಿ ಒಂದ್ ದಿವಸ ಅದಾವ. ಕೊಬ್ಬರಿ ಹಾಕಿ ಮಾಡೋಣಂತ. ಇವತ್ತ ಸಂಡೇ ಸ್ಪೆಷಲ್ ಏನಾದ್ರು ನಾಟಿ ಕೋಳಿ ಬಿರಿಯಾನಿ ಮಾಡ್ಬೇಕಂತ ಅನ್ಕೊಂಡೇವಿ. ನೋಡೋಣ. ನಂಗ ಅದು ನಾಟಿ ಕೋಳಿದ್ ಹೆಂಗಂದ್ರ ಸುಕ್ಕಾದಿ ಯಾಕೋ ತಿನ್ನಕ್ ಆಗಂಗಿಲ್ಲ, ಒಂಥರ ಅನಿಸ್ತೈತಿ. ಬಾಗ್ಸಾಗದ್ರೆ ಅದ್ರೊಳಗೆ ಎಣ್ಣೆ ಇಲ್ಲ. ಮತ್ತೆ ನಾನು ಅವಾಗೊಮ್ಮೆ ಈಗ ಒಂದು 6-7 ತಿಂಗಳು 8 ತಿಂಗಳು ಆತೇನ ಅರ್ಶಿನ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಅದು ಖಾಲಿಗೆ ಇದ್ದಿದ್ದು. ನಮ್ಮ ಮನೆಯೊಳಗೆ ತೊಗೊಂಬಂದಾರ. ಅರ್ಶಿನ ಬೇರಿಲ್ಲ, ಲೋಕಾಪುರ ಹೋದಾಗಿನ ತೊಗೊಂಬರ್ಬೇಕಾದ್ರೆ ಚಲೋ ಸಿಗ್ತಾವ. ನೋಡ್ಬೇಕೇನೇನಕ್ಕೈತಿ ಅಂತ ಹೇಳಿ ಬೇರೆ ತೊಗೊಂಬಂದನ್ನ ಪೌಡರ್ ಮಾಡಿ ನಾವು ಕುಟ್ಟಿಯಾದ್ರೂ ಕುಟ್ಬೋದು. ಅದನ್ನ ಚಲೋ ಬೀಸಕಲ್ಲಿದ್ರು ಬೀಸ್ಬೋದು, ಸಣ್ಣಗೆ ಜಜ್ಜಿ ಬೀಸ್ಬೇಕೈತಿ. ಇಲ್ಲಾಂದ್ರೆ ಕುಟ್ಟಾಕ್ ಕಲ್ಲಿಲ್ಲ ಅಂತಂದ್ರೆ ಏನಂದ್ರೆ ಒಂದಕ್ಕೆ ಎಣ್ಣೆ ಹಾಕಿ ಕುಡ್ಕೊಂಡ್ರೆ ಅಂದ್ರೆ ಮೆತ್ತಗೆ ಆಕೈತಿ. ಅವಾಗ ಮಿಕ್ಸಿ ಹಾಕೋಬಹುದು, ಮಸ್ತ್ ಪೌಡರ್ ಆಕೈತಿ. ಒಂದ್ ದಿವಸ ಅದಾವ ಅವ್ನ ಖಾರದ ಕಡಬದ ಕಲ್ಲು ಐತಿಲ್ಲ, ಅದು ಹೊರಗೆ ಐತಿಲ್ಲ ತೊಗೊಂಬಂದಿಟ್ಟು ಅದನ್ನ ಸಣ್ಣ ಜಜ್ಕೊಂಡ ನಾನು ಇಸ ಅದಾವಲ್ಲ ಮಿಕ್ಸಿಗೆ ಹಾಕೋತೀನಿ. ಎಣ್ಣೆ ಹಾಕಿ ಹುರಿದ ಮಿಕ್ಸಿ, ಎಣ್ಣೆರ್ ಹಾಕ್ಬೋದಿಲ್ಲ ಅಂತ ತುಪ್ಪನಾರ ಹಾಕ್ಬೋದ, ಹಾಕಿ ಹುರಿಬೋದು ನೋಡ್ರಿ. ಹುರಿದ್ರಿ ಅಂದ್ರೆ ಅವು ಹೂ ಅಳದಂಗ ಅಳತಾವ, ಚಲೋ ಪಳ್ಳಕ್ಕಾವು. ಅವಾಗ ನಾವು ಈಸಿಯಾಗಿ ಮಾಡ್ಕೋಬಹುದು. ಪ್ಲೀಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡ್ರಿ. ನಾನು ಮತ್ತೆ ಆಮೇಲೆ ಸಿಗ್ತೇನೆ. ನೀವು ಅಷ್ಟೇ ತಗೊಳಕತ್ತೀರನ? ನಿಮ್ಮ ದೊಡ್ಡ ಬರ್ತಾನೆ ಕಟ್ಟ ಮತ್ತು ಪೈಪ್ ಜೋಡಿಸ್ಬೇಕು ನೋಡ್ರಿ. ಮಳೆ ಅಂತೂ ಆಗೋಲ್ತು. ಏಯ್ ನಮ್ಮ ಬಂದ್ ಮಾಡ್ತಿಲ್ಲ ಅದನ್ನ ಫೋನ. ನಿಮ್ಮ ದೊಡ್ಡ ಬರ್ತಾನೆ ನಿಂದ್ರು ಅಪ್ಪ. ಗಾಂವ್ ಆಗೋದಿಲ್ಲ ನಿಮಗ ಎಲ್ಲಪ್ಪ ಬಿಟ್ಟಲ್ಲ. ಮ್ಯಾಕ್ ಎತ್ತಿ ತಕೋಬೇಕು ಬಿಟ್ಟು. ಎತ್ತಿ ತಕೋಬೇಕ, ಅವನ ಕಟ್ಟಿಲ್ಲ. ಅವ್ರ ದೊಡ್ಡ ಬರ್ತಾನೆ ಅಂದ್ರೂ ಇದಿಲ್ಲ ನೋಡ್ರಿ. ಅವ್ರಿಗೆ ಗೊಂಜಾಳ ಹಾಕ್ತಾರಂತನ ಕಬ್ಬಿಗೆನೀಗ. ಹೌದಾ? ಬ್ಲಾಕಿ ಓಯ್, ನಮ್ಮ ಬ್ಲಾಕಿ ಬಂದು ಮುಂಜಾನೆ ಎದ್ದುಕೊಳ್ಳಿ ಅಲ್ಕೊಂಡ್ ಬಿಡ್ತೈತಿ. ಅಂದ್ರೆ ಅಜ್ಜಗಡೆ ಮನ್ಯಾಗ ನಾಯಿ ಇಲ್ಲಿ ನಮ್ಮ ಬದುನ್ಯಾಗ ಬರಂಗಿಲ್ಲ ನೋಡ್ರಿ. ನಮ್ಮ ಮನುಷ್ಯರು ನಾವು ಸುಮ್ಮನೆ ಇರ್ತೇವಿ, ಇವು ನಾಯಿಗಳಿಗೆ ಎಷ್ಟು ಅಂತ. ಪಾಪ ನಮ್ಮ ಪಪ್ಪಿಗೆ ಯಾಕೋ ಆರಾಮಿಲ್ದಂಗೆ ಆಗೈತೆ, ವಯಸ್ಸು ಭಾಳ ಆಗ್ಯಾವಲ್ರಿ ಅದಕ್ಕೆ. ಅವ್ರು ನೋಡಿ ನಮ್ಮನ್ನ ಜಗಳ ಮಾಡಕತ್ತಾರ. ನಮ್ದು ಬಿಳಿ ಹುಂಜಿ ಇತ್ತಲ್ಲ, ಬಿಳಿ ಹುಂಜಾಗಿ ಮುಚ್ಚೆ ಅದನ್ನು ಮಾರಕ್ಕೆ ಕೊಟ್ಟೇವಿ. ಅಯ್ಯೋ ಜಗಳ. ಮತ್ತು ನಾನು ಇಲ್ಲೇ ಒಲಿ ಹೊತ್ಸಿ ನೋಡ್ರಿ. ಗಾಳಿ ಐತಿ, ಆದ್ರೆ ನಂಗೆ ಇಲ್ಲಿ ಅಡುಗೆ ಮಾಡೋಕೆ ಇಷ್ಟ ಆಕೈತೆ, ಹಾಗಾಗಿ ಇಲ್ಲೇ ಒಲಿ ಹೊತ್ಸೀನಿ. ನಾನು ಬಾಣೆ ತಿಕ್ಕೊಂಬರ್ತೀನಿ. ಕಾಳನ್ನು ಹಸನ್ ಮಾಡ್ಬೇಕು. ಜೋಳದ ಹಿಟ್ಟು ಖಾಲಿ ಆಗೈತಿ, ಹಾಗಾಗಿ ಕಾಕಡ ಮಲ್ಲಿಗೆ ನೋಡ್ರಿ ಹಂಗಳ್ಳೆ ಹಳ್ಳೆಲ್ಲೇ ಉದ್ರಿ ಹೊಕ್ಕಾವು. ನಾನು ಜಳಕ ಮಾಡಿ ಅಡುಗೆ ಮಾಡ್ಬೇಕಂತ ಅನ್ಕೊಂಡು ಇದು ಜೋಳದ ಹಸನ್ ಮಾಡ್ಬೇಕಲ್ಲ, ಸುಂಕ್ ಇರ್ತೈತಪ್ಪ, ಮೈ ಎಲ್ಲ ಕೆರೆಸ್ತೈತಿ. ಅದಕ್ಕೆ ಬ್ಯಾಡ ಅಂತೇಳಿ ಇನ್ನೊಂಥರ ಅಡುಗೆ ಮಾಡ್ಕೊಂಡು ಆಮ್ಯಾಗ ಹಸನ್ ಮಾಡಿ ಎಲ್ಲ ಇಲ್ಲೇ ಇಟ್ಟಿರ್ತೇನೆ ನೋಡ್ರಿ. ಮಜ್ಜಿಗೆ ಕಡ್ದೀನಿ, ಇನ್ನಟ್ಟು ಕಡದ ಬೆಣ್ಣೆ ತೆಗಿಬೇಕಾ. ಮತ್ತು ಇಲ್ಲೇ ಹುಳಿಕಾಳಿನ ಕುದಿಸಿಟ್ಟಿದ್ನಲ್ಲ, ನಾನು ಇಲ್ಲೇ ಅಡುಗೆ ಮಾಡ್ತೇನೆ ಅಂತ ಮಿಕ್ಸಿ ಹಾಕೊಂಡ್ರೆ ಆತಂತೆ ಮಿಕ್ಸಿ ಒಳಗೆ ಹಾಕೀನಿ. ಹೊರಗೆ ಅಡುಗೆ ಮಾಡ್ತೀನಿ, ಅಲ್ಲಿ ಹೊರಗೆ ಅಡುಗೆ ಆದ್ರೆ ಅಲ್ಲಿ ಕಲ್ಲಾಗ ರುಬ್ಕೋತೀನಿ. ಒಂದಿಟ ಕಟ್ಟು ಬಂದೈತೆ, ಎಷ್ಟೊಂದು ನೀರು ಹಾಕಿದ್ದು ಒಂದಿಟ ಕಟ್ಟು ಬಂದೈತೆ. ಅದು
ಬಾಣೆ ಸಾಮಾನು ಇಲ್ಲದಾವ ಸದ್ಯಕ್ಕೆ ಈಗ ಬೆಣ್ಣೆ ತೆಗಿತೀನಿ. ಅವ್ರು ಫುಲ್ ಜಗಳ ಮಾಡಕತ್ತಾರ. ಇದಟ್ಟು ಮಜ್ಜಿಗೆ ಕಡ್ದ ಬೆಣ್ಣೆ ತೆಗೆದ ಆಮೇಲೆ ಬಾಂಡೆ ತಿಕ್ತಾನೆ. ಬಾಂಡೆ ತಿಕ್ಕಿ ಸಾರು ರೊಟ್ಟಿ ಮಡ್ಕೊ ಅಂತ ಕುಂದ್ರದು. ಬೆಣ್ಣೆ ನೋಡ್ರಿ ಯಾಕೋ ಕೆಲವೊಂದಲ್ಲ ಹಿಂಗೆ ಹಾಕಿದ್ದು ಬರೀ ಬೆನ್ನಿನ ಕಾಣಿಸಲ್ಲ, ಅದೊಳಗೆ ಬೆಳ್ಳಾಗ ಕಾಣಿಸ್ತೈತೆ ಆ ಲೈಟಿನ ಇದಕ್ಕಾಗಿ. ಮಜ್ಜಿಗೆ ಕಡೆದ ಸಿಕ್ಕಾಪಡಿ ಇಷ್ಟ ನನಗೆ ಈ ಥರ. ನಿಮ್ಮ ಮೊಸರ ಫ್ರಿಜ್ಜಲ್ಲಿ ಇಡ್ತಾನಿಲ್ಲ, ಇಟ್ಟದ ಭಾಳ ನಾವು ಬುರುಗ್ ಅಂತೇವಿ. ಇದು ನೊರೆ ಬರ್ತೈತಿ, ಲಘುನ ಬೆನ್ನಿನ ಬರಂಗಿಲ್ಲ. ಅಂದ್ರೆ ಅದ್ರೊಳಗೆ ಇಟ್ಟರೆ ಹುಳಿ ಬರಂಗಿಲ್ಲ ಅಂತ ಹೇಳಿ ಅದ್ರೊಳಗೆ ಇಟ್ಟಿರ್ತೇನೆ. ಆ ಮುಂಜಾನೆ ಎದ್ದುಗಳಲ್ಲೇ ಈ ನಮ್ಮನೆ ಕೈ ಹಚ್ಚೊಂದು ಕುಂತ್ಬಿಡ್ತದೆ ನನಗೆ. ಇಲ್ಲೇ ಟೈಮ್ ಭಾಳ ಹೋಗ್ತೈತೆ ನನ್ನ ಮಜ್ಜಿಗೆ ಕಡಿಯಾಕ. ನಾನು ಈಗ ಒಂದು ರೌಂಡ್ ಕಡ್ದೇನಿ, ಈಗ 2ನೇ ರೌಂಡ್ ಇದು ಕಡಿಯಾಕ ಆಗ್ತಿದ್ದೆ. ಅಲ್ಲಿ ಹೊರಗೆ ಅನ್ನಕ್ಕೂ ಇಟ್ಟು ಬಂದೇನಿ. ನಾನು ಆಮ್ಯಾಗ ಸಿಗ್ತಾನೆ, ಯಾಕಂದ್ರೆ ಇದು ಲಘುನ ಬೆಣ್ಣಿನ ಬರಂಗಿಲ್ಲಪ್ಪ. ಕಡದು ಮಜ್ಜಿಗೆ ಮಾಡ್ಬೇಕಾ, ಬೆಣ್ಣೆ ತೆಗಿಬೇಕು. ಈಗ ಮಜ್ಜಿಗೆ ಕಡೆದ ಆತ, ಬೆಣ್ಣೆ ಬಂತು ನೋಡ್ರಿ. ಬೆಣ್ಣೆ ತೆಗಿನಂತ ಬರ್ರಿ. ನಮ್ಮ ಮನೆಯವ್ರು ಮಜ್ಜಿಗೆ ಕಡಿಯಾಕತ್ತಿಂದ್ರೆ ಹಸಿ ಬೆಣ್ಣೆ ಬಿಸಿ ರೊಟ್ಟಿ ತಿನ್ನೋಂಗ ಆಗ್ಬಿಟ್ಟೈತೆ ನನಗ ಅಂತ ಹೇಳ್ತಾರ. ಅದ್ರ ಒಂದ್ ದಿನ ಅವ್ರೇನು ತಿಂದಿಲ್ಲ. ಮತ್ತ ಬೆಣ್ಣಿನ ಕಾಣಿಸಾಗಿಲ್ಲ. ಹಾ, ಈಗ ಕಾಣಿಸ್ತೈತಿ ನೋಡ್ರಿ. ಅಂದ್ರೆ ನೀರು ಇಷ್ಟ ಹಾಕಿರ್ತೀನಿ ಅದಕ್ಕೆ ಕಡಿ ಮುಂದೆ. ಈಗ ಒಂದಿಷ್ಟು ನೀರು ಹಾಕೀನಿ ಅಂದ್ರೆ ಕರೆಕ್ಟ್ 3 ಮಣಿಗೆ ಹಾಕ್ಕಾವ ಮಜ್ಜಿಗೆ. ನಮ್ಮ ಗೌರಿ ನಮ್ಮ ಮನೆಯವ್ರು ಕಟ್ಟ್ಯಾರ ಅಂತ ಮಾಡಿ. ನೀನು ನನ್ನ ಗಂಡ ಹಂಗೆ ಜಗ್ ಹಂಗೆ ಇರ್ದಾರ ಹೊಲಿಗೆ ಬಿಚ್ಚೈತಿ. ಹಿಂಗೆಲ್ಲ ನಡೀತಿರ್ತೈತ್ರಿ ಜಗಳ ಮಾಡೋ ಮುಂದಲ್ಲ, ಸುಮ್ಮನೆ ಮೈ ಮ್ಯಾಗಿನ ಅರ್ಬಿ ಹರ್ಕೊಳಂಗೆ ಕಿತ್ತಾಡ್ತಾರೆ ಇವ್ರು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಗೌರಿ ಕಟ್ಟೆಲ್ ನೋಡ, ಗೌರಿ ಕಟ್ಟೆರ ಅಂತ ನಾ ಮಾಡಿದ್ನಿ. ನಾವು ಸಂಜೆನ ಊಟಾದಿ ಮಾಡಿದ್ರಿಂದ ಎಷ್ಟು ಬಾಣೆ ತಿಕ್ಕಿದ್ರು ಮತ್ತೆ ಮುಂಜಾನಾಗ ಆಗೇ ಹಾಕವ. ಯಾಕಂತಂದ್ರೆ ಚಾ ಕಾಸಿದ್ದು ಮತ್ತು ಇವು ಮೊಸರಿನೂ ಇರ್ತಾವಲ್ಲ ಅವತ್ತಿ, ಹಾಗಾಗಿ ಸಂಜೆನ ತಿಕ್ತೇನೆ ಅಂದ್ರೆ ನಮ್ಮ ಮನೆಯವ್ರು ಬೈತಾರೆ. ಇರ್ಬೇಡಿ ಸಂಜೆನ ಬಾಂಡೆನ ತಿಕ್ಕಿಸ್ಕೊಡಂಗಿಲ್ಲ. ಮುಂಜಾನ್ಯಾಗ ಆದ್ರೆ ಕೈ ಹಿಡ್ಕೊಂಡು ಕುಂತ್ಬಿಡ್ತಾವೆ. ಅದೆಲ್ಲ ಸಂಜೆನ ಬಾಂಡೆ ತಿಕ್ಕಿದ್ರೆ ಮುಂಜಾನೆ ದಗದ್ ಲಘುನ್ ಆಕೈತಿ. ಇಲ್ಲಿ ಹೊರಗೆ ಕುಂದ್ಕೊಂಡು ತಿಕ್ಬೇಕಲ್ಲ, ಸಿಕ್ಕಾಪಡಿ ಗಾಳಿ ಬೀಸ್ತಿರ್ತೈತಿ. ಬರ್ರ ಅಂತ ಸಣ್ಣನ ಹೊತ್ತಿರ್ತೈತೆ ರಾತ್ರಿ ಟೈಮಲ್ಲಿ. ಜೀವನ ಹಿಂಗಂತ ಮೊದಲೇ ತಿನಿಸು ಭಗವಂತ, ಆಸೆ ಇಲ್ಲದೆ ಬದುಕ್ತೀವಿ. ಹೀಲಿಂಗ್ ಸಾಂಗ್ನ ನಕ್ಕೊಂತ ಹಾಡೋಳು ಅಂತಂದ್ರೆ ರುಕ್ಮಿಣಿ ನೋಡ್ರಿ. ಖರೀನ ಯಾರ್ಯಾರ ಲೈಫ್ ಹೆಂಗಂತ ದೇವ್ರ ಮೊದ್ಲ ತಿಳಿಸಿರ ಯಾವ ವಾಸನೆ ಇಟ್ಕೋತಿರ್ಕಿಲ್ಲ. ಹೆಂಗೆ ಬರ್ತೈತೆ ಹಂಗೆ ಹೋಗ್ಬಿಡ್ತಿದ್ವಿ ನಾವು, ಹೌದಿಲ್ರಿ? ಏನು ಮಾಡೋದು, ದೇವ್ರ ತಿಳಿಸ್ಕೊಟ್ಟಿಲ್ಲ. ಆಸೆಗಳಿಗೆ ಮಿತಿ ಇಲ್ಲ, ಕನಸುಗಳಿಗೆ ಕಲ್ಪನೆಗಳಿಗೆ
ಬರ ಇಲ್ಲ ಅಂತ ಹೇಳಿ. ಬಟ್ ಏನೋ ಗೊತ್ತಿಲ್ಲ, ಆ ಸಾಂಗ್ ಅದು ಸಿಕ್ಕಾಪಟ್ಟೆ ಇಷ್ಟ. ಮೊದಲ ಯಾವುದೋ ಇನ್ನೊಂದು ಐದು ಫೀಲಿಂಗ್ ಸಾಂಗ್ ಅಂದ್ರೆ ನಂಗೆ ಇಷ್ಟ ಭಾಳ. ಲೈಫ್ ಇರ್ತೈತಿ ಫೀಲಿಂಗ್ ಅಲ್ಲೆಲ್ಲ. ನಮ್ಮ ಗೌರಿದ ಒಂದು ಇರುದಯ್ಯಪ್ಪ, ಅದನ್ನ ಕಟ್ಟು ಮಾಡ್ಯಾನ ಒದರ್ತೈತಿ. ಮುಂದೆ ಬೇಕಾದಷ್ಟು ಮೇವು ಹಾಕ್ರಿ, ಹಸಿರು ಮೇವು ಹಾಕ್ರಿ, ಒಣ ಕಣಕಿ ಹಾಕ್ರಿ, ಅದ್ ಮಗದ್ ಮಾತ್ರ ಒದ್ರದ್ ಮಾತ್ರ ಬಿಡಂಗಿಲ್ಲ. ಅನ್ನಕ್ಕಿಟ್ಟು ಬಂದು ಮಜ್ಜಿಗೆ ಒಳಗೆ ಮಜ್ಜಿಗೆ ಕಡ್ಕೊಂಡು ಕೂತ್ನೆಲ್ಲ ಒಲೆಯಾಗಿನ ಉರಿ ಎಲ್ಲ ಆರಿ ಹೋಗಿತ್ತು. ಈಗ ಮತ್ತೆ ಹಚ್ಚಿ ಬಂದೇನು ಕಟ್ಗೆತಿ ಹಾಕಿ ನೋಡಿ ಬಾಂಡೆ ತಿಕ್ಕಿ. ಈಗ ಸಾರು ಗೀರು ರೊಟ್ಟಿ ಒಂದಿಟ ಹಿಟ್ಟು ಒಂದಿಟ ಇರ್ಬೋದೇನ. ರೊಟ್ಟಿ ಮಾಡ್ತೀನಿ, ನಮ್ಗೆ ಏನಾರು ಮುದ್ದೆ ಮಾಡ್ಕೋಬೇಕಂತ ಅನ್ಸಿ ಹುಳಿ ಕಳಿಸಾರಲ್ಲ, ಮುದ್ದೆ ಮಾಡ್ಕೋಬೇಕಂತ ಅನ್ಸಿದ್ರೆ ರಾಗಿ ಮುದ್ದೆ ಮಾಡ್ಕೊತೀನಿ. ನೋಡೋಣ, ನಮ್ಮ ಮನೆಯವ್ರು ಪೈಪ್ ಜೋಡ್ಸಾಕತ್ತಾರ. ನಮ್ಮ ಪೈಪ್ ಏನು ಮಾಡ್ತೀರಿ ಅಂತೇಳಿ ಒಬ್ರು ಕೇಳಿದ್ರು. ನೀರು ಹಸಾಕ ಬೇಕಲ್ಲ, ಯಾಕಂದ್ರೆ ನಮ್ಮ ಬೋರ್ ನೀರು ಆದ್ರೆ ನಮ್ಗೆ ಅಷ್ಟೊಂದು ಪೈಪಿನ ಅವಶ್ಯಕತೆ ಇರಂಗಿಲ್ಲ. ಡ್ರಿಪ್ ಮಾಡೀವಿ ನಾವು, ಅಲ್ಲಿ ಕನಿ ನೀರು ತಗೋತೀವಿ. ಯಾಕಂದ್ರೆ ಮಳಿನ ಇಲ್ಲ ಅಲ್ರಿ ನಮ್ಮ ಕಡೆ. ಮಲ್ನಾಡ್ ಕಡೆ ಜಗ್ಗಿ ಮಳೆ, ಬಯಲು ಸೀಮೆ ಕಡೆ ಮಳಿನೇ ಇಲ್ಲಪ್ಪ. ಮಳೆಗಾಲದಾಗ ಮಳೆ ಆಗಂಗಿಲ್ಲ, ಇನ್ನು ಬ್ಯಾಸ್ಗ್ಯಾಗ ಹೆಂಗೆ ಇರ್ಬೇಕು ಹೇಳಿ ನಮ್ಮ ಪರಿಸ್ಥಿತಿ. ಈಗ ಏನಾರ ಮತ್ತೆ ಬೆಳಗ್ಗೆ ಮಳೆ ನೀರು ಆಗಲಿಲ್ಲ ಅಂದ್ರೆ ಬ್ಯಾಸ್ಗ್ಯಾಗ ಸಿಕ್ಕಾಪಡಿ ತ್ರಾಸು. ಕುಡಿಯಕ್ಕೆ ನೀರು ಸಿಗೋದಿಲ್ಲ ನಮ್ಮ ಕಡೆ. ಏನು ಮಾಡೋದ್ರಿ, ರೈತರ ಕಷ್ಟ. ಒಂದು ಎರಡು ಇರೋದ ಒಂದಿಟ್ಟು ಹೊಲ ಇಟ್ಟು ಬಂದು ನಾವು ದಿಮಾಕ್ ಭಾಳ ಮಾಡ್ತಿರ್ತೀವಿ. ಕಾಲಕ್ಕೆ ಮಳೆ ಆದ್ರೆ ಏನು ತೊಂದರೆ ಇರಂಗಿಲ್ಲ ನಮ್ಗೆ. ಇಡ ಭೂಮಿ ಆದ್ರೂ ಚಲೋ ಬೆಳೆಯುವ ಇಳುವರಿ ಚಲೋ ಬರ್ತಿರ್ತಾವೆ. ನಾನು ಯಾವ ಇದನ್ನ ಒಲಿ ಮ್ಯಾಗಿಟ್ಟು ಹೆಂಗೈತಿ ನೋಡ್ರಿ. ಕರ್ವಾಗ ಒಲಿ ಮ್ಯಾಗ ಅಂದ್ರೆ ಗ್ಯಾಸಿನ ಮ್ಯಾಗ. ಅದ್ರ ನೀವು ಏನಾರು ಪಲ್ಯ ಹಿಂಗೆ ತೆಗೆದಿಟ್ಟಿರ್ತಾರಲ್ಲ, ಬೆಚ್ಚಗೆ ಮಾಡ್ಬೇಕಾದ್ರೆ ಅದೇ ಇಟ್ಟಿರುತ್ತೆ. ನೀವು ಎಲ್ಲಿ ತಡ್ಕೋಬೇಕು ಹೇಳ್ರಿ ತೆಳ್ಳನು. ಗಾಳಿ ಬೀಸಾಕತ್ ನೋಡಿ. ನಾನು ಮುಂಜಾನೆ ಗಾಳಿ ನೀರಾಗಿಲ್ಲಪ್ಪ, ಹಾಗಾಗಿ ನಾನು ಒಲಿ ಹೊತ್ತಿಸ್ತಾನೆ. ಇದು ಏನೇನು ಪಾಠ ಕೊಡ್ಬೇಕಂತೇಳಿ ನಮ್ಮನೆ ಮಳೆ ಅಂದ್ರೂ ಆಗಂಗಿಲ್ಲ, ಗಾಳಿ ಅಂದ್ರೂ ಬಿಸಿಲು ಕಡಿಮೆ ಆಗಂಗಿಲ್ಲ ನಮ್ಮ ಕಡೆ. ಗಾಳಿ ಬಿಸಾಕತ್ತೀರಿ ಗಾಳಿ. ಏನು ಮಾಡೋದು? ಇನ್ನೊಂದು ಇಲ್ಲಿ ಪ್ಯಾಷನ್ ಫ್ರೂಟ್ ಅದಾವಲ್ಲ, ಮನೆಗೆ ಪಕ್ಕದಲ್ಲಿ ಬಂದಾರ ಮನೆಗೆ. ಏನು ನೀವು ಎದುರು ಇವಾಗ ನಾವು ಇಲ್ಲೆಲ್ಲ ಬೆಳೆಯಂಗಿಲ್ಲ, ಫಾರಿನ್ದಾಗ ಬೆಳೆಯುವಂಥ ಟೊಮೆಟೊ ಬೆಳಿತೇವೆ ನಾವೆಲ್ಲ ಫಾರಿನ್ದಾಗ ಬೆಳೆಯುವಂಥವು ಬೆಳಿತೀವಿ. ಟೊಮೆಟೊ ಅಂತ ಹೇಳಕತ್ತ ಸಿಕ್ಕಾಬಿಡಿಗೆ ಕಾಯಿ. ಆ ಹಣ್ಣು ಆದ್ರೂ ಏನಾದ್ರೂ ಹುಳಿನೇ ಇರ್ತಾವ, ಫುಲ್ ಹುಳಿ ಇರ್ತಾವ. ಬ್ಯಾಸ್ಗ್ಯಾಗಾದ್ರೆ ಹುಳಿ ತಿನ್ಬೋದಪ್ಪ. ಈ ಮಳೆಗಾಲದ ಹೆಂಗೆ ಅವು ಬ್ಯಾಸ್ಗ್ಯಾಗ ಆಗ್ಲಿಲ್ಲ. ಯಾಕ ಯಾರೋ ಬಂದ್ರ, ನಮ್ಮ ಹುಂಜ ಒಯ್ಯಕ್ಕೆ ಬಂದ್ರ ಅಂತ ಅನಿಸ್ತೈತಿ. ನಮ್ಮ ಗೌರಿನ ಮೇವು ಇದ್ದೆಲ್ಲ ಹೋಗಿ ಕಟ್ಟಿ ಬರ್ಬಂತ. ಮೇವು ಇದ್ದೆಲ್ಲ ಅಂದ್ರೆ ಮೇವು ಎಲ್ಲಿ ಇಲ್ಲ, ಕಟ್ಟಿ ಬಂದ್ರೆ ಅದು ಒದ್ರದ್ರ ಕಡಿಮೆ ಮಾಡ್ತತಿ. ಅಲ್ಲ ಏನಿರ್ತೈತೆ ಅದು ಹರ್ಕೊಂಡು ತಿಂತೈತೆ. ಹೌದಿಲ್ಲ ಗೌರಿ? ನಮ್ಮನೆ ದಿನ ಅಲ್ಲ, ಯಾವಾಗ್ಲಾದ್ರು ಖಾಲಿ ಇದ್ದಾಗತ್ತೆ. ನಿಮ್ಮ ಕಾಲಾಗ ಎಸಕ್ಕೆ ಹೋಗ್ತಾರದು. ಎದಕ್ಕೆ ಹೋದ್ರಾಕತ್ತಿ? ಕಟ್ಟಿ ಹಂಗೇನೋ ಒಂದು ಮತ್ತು ಮೇವ ಇಲ್ಲಿ ಏನು ಮಾಡೋದು ಹೇಳ್ರಿ? ಕಣಕಿ ನೀನು ನೋಡು, ಕಣಕಿ ಹಾಕಿರಿ ಎಲ್ಲ ಕಾಲಾಗ ಹಾಕಿ ಕಚಾಪಚ ತುಳಿದಾಡ್ಬಿಡ್ತೈತಿ. ಕಣಕಿ ಅಂತೂ ತಿನ್ನಂಗಿಲ್ಲ. ಹೆಂಗೆ ಹೇಳ್ರಿ? ಕಚಾಪಚ ತುಳಿದಾಡ್ತೈತಿ. ಗಾರಿ ಹಾಗೆ ಗೆಣಸಿನ ಬಳಿ ತಿನ್ನಾಕತ್ತ. ಗಾರಿ ಪೈಪ್ ತುಳಿಬೇಡ, ಡ್ರಿಪ್ಪಿನ ಪೈಪ್ ಕಾಲ್ ಮಾಡಿ ತಗೋತಾನ ನಮಗೆ. ಯಾಕನ್ನೋದು ಹೋಗೋದ ಹೆಸರು ನೋಡ್ರಿ ಎಷ್ಟು ಚಂದ ಕಾಣಿಸಾಕತ್ತೈತಿ. ಮಳೆ ಬಂದು ಹೊಂಟೈತಿ. ಮಳೆ ಅಂತೂ ಆಗಲ್ತು. ನಾನು ನಡಿ ಬೇಡ ನಾನು ರೊಟ್ಟಿ ಮಾಡ್ಬೇಕಲ್ಲ, ಟೈಮ್ ಆಗೈತಿ. ಹಾಂ ಎಲ್ಲಿ ಕಟ್ಟಬೇಕಪ್ಪ? ಟೈಮ್ ಈಗ 8:30 ಆಯ್ತು. ಕರ್ನ ಇಲ್ಲಿ ಕಟ್ಟೀನಿ, ಯಾಕಂದ್ರೆ ಇಲ್ಲೇ ಒಂದಿಟ್ಟು ಬಾಯಿ ಬರುವಂಗೆ ಐತಿ. ಹಂಗಾಗಿ ಹರ್ಕೊಂಡು ತಿಂತಾವ ಅಂಥೇಳಿ
ಇಲ್ಲಿ ಕಟ್ಟೇನಿ, ನಮ್ಮ ಗೌರಿನ ಇಲ್ಲಿ ಕಟ್ಟೇನಿ. ಇದು ಚಡಿ ಪೂರ್ತಿ ಮುಳುಗಂಗಿಲ್ಲ ನೋಡ್ರಿ, ಯಾಕಂದ್ರೆ ಕಲ್ಲ ಎಲ್ಲಿ ಕೆತ್ಕೊಂಡೋಕೈತೆ ಗೊತ್ತಿಲ್ಲ. ಆ ಕಡೆ ಹಂಗೆ ಆ ಕಡೆ ಬಾಗಿಸ್ ಕಟ್ಟೇನಿ. ಅದೊಂದು ಹೆದರಿಕೆ ನನಗೆ, ಯಾಕಂದ್ರೆ ಇಲ್ಲಿ ಮಗ್ಲು ಹೊಲಗಳೆಲ್ಲ ಬಿತ್ತಾರಲ್ಲ, ಬಿಚ್ಚಿ ಬೇರೆ ಕಡೆನ ಬಡಿತೇನೆ ಗಟ್ಟಿಯಾಗಿಲ್ದು ಅದು. ನನಗೆ ನಮ್ಮ ಗೌರಿ ಮತ್ತು ಕರ್ನ ಬಿಚ್ಕೊಂಬಂಡಿಲ್ಲ, ನನಗೆ ಇಲ್ಲಿಂದನ ಬಂತದ. ಈಗ ಬರಂಗಿಲ್ಲ ದನನ ಮೇಯಿಸ್ತಾಳೆ ಅಂತೇಳಿ. ಈಗ ನೋಡ್ರಿ ಅದು ನಾನು ಹೊಂಟ್ನಲ್ಲ ಬರ್ತೈತಿ, ಅದು ಇಟ್ಟು ನೋಡ್ತದ. ಈಗ ಸುಳೋ ನಾಟಕ ಮಾಡ್ತಾಳೆ ಅಂತೇಳಿ ಎದ್ದು ಬರಲಿಲ್ಲ. ನಾನೀಗ ನಮ್ಮ ಓಪನ್ ಕಿಚನಲ್ಲೇ ಅಡುಗೆ ಮಾಡೋಕ್ಕಂತ ಬನ್ನಿ. ಹಂಗೆ ಮೇಲೆ ಮಜ್ಜಿಗೆ ಎಲ್ಲ ಚಿಲ್ಲಾಡ್ಕೊಂಡೇನಿ. ಅದೊಂಥರ ಬೆಳಗಂತ ಅನಿಸ್ಬೋದು. ಅದು ಇದು ಬೆಣ್ಣೆ ತೆಗೆದು ಹಿಂಗೆ ಇಡಕ್ಕೆ ಹೋದ್ನಿ, ಮೈನ್ಯಾಗ ಬಿದ್ದು. ಈಗ ಏನು ಮಾಡ್ಬೇಕಂದ್ರೆ ಹಿಟ್ಟಿನ ಆನಂತರ ಆಗೈತಿ, ಹಿಟ್ಟಿನ ಇಟ್ಕೋಬೇಕು. ನಮ್ಮ ಮನೆಯಲ್ಲಿ ಪೈಪ್ ಜೋಡಿಸೋದಕ್ಕೆಲ್ಲ ಹಂಗೆ ತೆಂಗಿನಕಾಯಿ ಒಡೆದು ಕೊಡಾಕ ಅದು ಸುಲಿಬೇಕಲ್ಲ, ಪೂರ್ತಿ ಸುಲಿದು ಆಮೇಲೆ ಹೊಡ್ಕೋಬೇಕು. ಹಾಗಾಗಿ ತೆಂಗಿನಕಾಯಿ ಹಾಕ್ಲಾರ್ದನ್ನ ಮಾಡಕತ್ತೀನಿ. ಅನ್ನ ರೆಡಿ ಆಗೈತಿ. ಅನ್ನ ಇಳಿ ಬಿಡೋಣಂತೆ ರೆಡಿ. ಅನ್ನ ಈಗ ನೀರು ಕಾಯಬೇಕಲ್ಲ ಅವನ. ನಾನು ಇದು ಹುಳಿಕಾಳಿನ ಸಾರಿಗೆ ಒಮ್ಮೆ ಟೊಮೆಟೊ ಹಾಕ್ತೇನೆ, ಒಮ್ಮೆ ಹುಂಚೆಹಣ್ಣಿನ ರಸ ಹಾಕ್ತೇನೆ. ಹುಂಚೆಹಣ್ಣು ನೆನೆಸಿಟ್ಕೊಂಡೇನಿಲ್ಲೇ. ಒಗ್ಗರ್ನಿಗೆ ಒಂದು ಬೆಳ್ಳುಳ್ಳಿ ಮತ್ತು ಇವು ಕಾಳಿನದಲ್ಲ, ಇನ್ನು ಕಲ್ಲಾಗ ಇಲ್ಲೇ ಹರ್ಕೋತೇನೆ. ಕಲ್ಲ ಐತಲ್ರಿ ನಮ್ದು. ಈ ಕೈ ತೊಗೊಳಕ್ಕೆ ನೀರು ಇಟ್ಕೊಂಡಿರ್ತೀನಿ ಡಬ್ಬಿ ಒಳಗೆ. ಕಲ್ಲು ತೊಳ್ಕೊಂಡೇನೆ ಇದನ್ನು. ಇದ್ರೊಳಗೆ ಕೊಬ್ಬರಿ ಅಥವಾ ಇದು ಶೇಂಗಾಕಾಳು ಜಜ್ಜಿರ್ತೇನಿಲ್ಲ, ತೊಳೆದಿರ್ತೀನಿ. ಆದರೂ ಅದು ಎಣ್ಣೆ ಅಂಶ ಇರ್ತೈತಲ್ಲ, ಹಾಗಾಗಿ ಮತ್ತು ಇದು ವೇಸ್ಟ್ ಮತ್ತು ಇರುವಿ ಸಾರು ಮಾಡೋದಾದಿತ್ತು ಬಾಳೆವು. ತೆಂಗಿನಕಾಯಿ ಜಜ್ಜಿ ಹಾಕಿದ್ರೆ ಚಲೋ ಆಗ್ತಿತ್ತು. ಇದು ಈ ಥರ ಸೆಳೆಸಿಟ್ಕೊಳ್ಳೋಣ. ಇಲ್ಲಿದು ಅರ್ಥ ಮಾಡ್ತೀವಿ. ನಮ್ಮ ಮಿಕ್ಸಿಗೆ ಹಾಕಿ ಮಾಡೋದಕ್ಕಿಂತ ಹಿಂಗೆ ಅರ್ಧ ಮಾಡೋದು ಇನ್ನೂ ರುಚಿ ಜಾಸ್ತಿ ಐತೆ. ಈಗ ಇದನ್ನ ಹರ್ಕೊಂಡು ಇಲ್ಲಿ ಕಟ್ಟೆ ಏನಿತ್ತಲ್ಲ, ಕಟ್ಟೊಳಗೆ ಹಾಕೋತೀನಿ. ನಮ್ಮ ಹುಂಜ ಒಯ್ತೀವಿ ಅಂತಂದ್ರೆ ಮುಚ್ಚಿಟ್ಟಿ ಅದು ಪಾಪ ಬಲೆಗೆ ಹೋಗಾಗದ ಬುಟ್ಟಿಯಾಗ ಬಂದೀನಿ ಇಲ್ಲ ಅವರು ಒಯ್ಯಾರ. ಗಾಳಿಗೆ ಲಘುನ ಅಡುಗೆನ ಆಗಂಗಿಲ್ಲ, ಮತ್ತು ಇಲ್ಲೇ ಮಾಡಕ್ಕೆ ಬರ್ತೇನೆ. ಒಳಗೆ ಕುತ್ಕೊಂಡು ಮಾಡಕ್ಕೆ ಬೇಸರ, ಇಲ್ಲಿ ಗಾಳಿಗೆಲ್ಲ ಮಸ್ತ್ ಅನ್ನಿಸ್ತೈತಿ.
ನಾನು ಜಿಗಟ್ ಏನು ಹಾಕೊಂಡ್ಲ ಜಿಗಟ್ ಹಾಕೊಂಡಿಂದ ಅದ ಗುಂಡೆದಾಗ ಸರಿ ಒಗ್ಗರಣೆ ಕೊಡೋಣ ಬರ್ರಿ. ಸಾಸ್ವಿ ಅದಾವ ಅಂತ ಮಾಡಿದ್ವಿ. ಸಾಸ್ವಿ ಖಾಲಿಗೆ ಇಲ್ಲಿ ಖಾಲಿಗೆ ಒಳಗೆ ಅದಾವ. ಸದ್ಯ ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಜೀರಿಗೆ ಸಾಸ್ವಿ ಚಟಪಟ ಚಟಪಟ ಸಿಡಿಲೆವು. ಈಗ ಕರಿಬೇವು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಿ, ಬೆಳ್ಳುಳ್ಳಿ ಹಾಕೋಕತ್ತೀನಿ. ಇದು ಕಲರ್ ಚೇಂಜ್ ಆಗುತ್ತೆ, ಕೆಂಪಗೆ ಬರಲಿ ಕಲರ್. ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಹಾಕ್ಕೊಳ್ಳೋದು. ಖಾರ ಹಾಕಿದ ಖುಷಿನ ನಾವು ಹುಂಚಿನ ರಸ ಲಗುಣ ಹಾಕ್ಬೇಕು, ಯಾಕಂದ್ರೆ ಖಾರ ಹೊಚ್ಚಬಾರ್ದು. ಭಾಳ ಸಿಂಪಲ್ ಸಾರು, ಅದ್ರ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತಿ. ನಾ ರೊಟ್ಟಿ ಜೊತೆ ಮತ್ತು ಅನ್ನ ಅದ್ರ ಜೊತೆ ತಿಂತೀವಿ. ಅಂದರೆ ಹುಂಚುಗಳು ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋದು. ಈಗ ಇದು ಕಟ್ಟಿತ್ತಲ್ಲ, ಕಟ್ಟು ಮತ್ತು ಅದನ್ನೇನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನಿಷ್ಟನ್ನು ಹಾಕ್ಕೊಂಡು ನೋಡ್ರಿ. ನಮ್ಮ ಗೌರಿನ ಕಟ್ಟು ಬಂದೇನಿಲ್ರ, ಆದರೂ ನಮ್ಮ ಗೌರಿ ಹೋದ್ರಾಕತ್ತೆ. ಅಂದ್ರೆ ಸಾರು ಎಷ್ಟು ಬೇಕಲ್ಲ ಅಷ್ಟು ನಾವು ನೀರು ಹಾಕ್ಕೊಂಡ್ಬಿಡು, ಸಾಕಷ್ಟು ಅಂತ ಅನಿಸ್ತೈತೆ ಸಾರು. ಯಾಕಂದ್ರೆ ಮಜ್ಜಿಗೆ ಮೊಸರು ಎಲ್ಲ ಇರ್ತೈತಲ್ಲ. ಈಗ ಎಷ್ಟು ಬೇಕಷ್ಟು ಅರ್ಶಿನ ಪೌಡರ್, ಇದು ಮನ್ಯಾಗ ಮಾಡಿದ್ದೆ ನನ್ನ. ಕೊತ್ತಂಬರಿ ಹಾಕೋರಿ, ನನ್ನನ್ನು ತಿಳಿ ಕೊತ್ತಂಬರಿ ಇಲ್ಲ ಸದ್ಯಕ್ಕೆ, ಮತ್ತು ಉಪ್ಪು ಹಾಕಿಲ್ಲ ನೀನು. ಅಂದ್ರೆ ಸಾರು ನಮ್ಗೆ ಎಷ್ಟು ತಿಕ್ಕಾಗಿ ಬೇಕು ನೋಡು ಹಂಗೆ ನಾವು ನೀರು ಹಾಕ್ಕೊಳ್ಳೋದು. ಇಷ್ಟು ಸಾಕಂತ ಅನಿಸ್ತೈತಿ. ಕೊಬ್ಬರಿ ಹಾಕಿದ್ರೂ ಮಸ್ತ್ ಆಕೈತೆ, ನೀವು ಕೊಬ್ಬರಿ ಹಾಕೋರಿ. ನಾನು ಹೇಳಿದ್ನಲ್ಲ ಕಾಯಿ ಸಮಸ್ಯೆ ಹಿಂಗೆಲ್ಲ ಐತೆ ಅಂತೇಳಿ. ತೆಂಗಿನಕಾಯಿ ಅದಾವ ಮನ್ಯಾಗ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಕುದಿ ಕುದಿಸ್ಕೊಂಡ್ರೆ ಸಾರು ರೆಡಿ ಆಯ್ತು. ಇದು ಮುದ್ದೆ ಜೊತೆನೂ ಮಸ್ತ್ ಆಕೈತಿ. ಅಂದ್ರೆ ಕಾಯಿ ಹಾಕಿದೆ ಅಂದ್ರೆ ಇನ್ನೂ ಸಿಕ್ಕಾಬಿಟ್ರೆ ರುಚಿಯಾಗಿ ಬರೋದು. ಅದೀಗಲ್ಲಿ ಸಾರು ಕಾಯಿ ಹೊಡೆದ ನನ್ನ ಗಾಳಿ ನೋಡಿಯಪ್ಪ ಇದನ್ನು. ಸಾರು ಕಾಯಿಗೆ ಹೊಡೆದ ಇಲ್ಲಿ ಹಿಟ್ಟು ನಾಲ್ಕೊಂಡು ರೆಡಿ ಇಟ್ಕೋತೀನಿ. ಇದೇ ನೋಡ್ರಿ ನಮ್ದು ಇವತ್ತಿನ ಮಾರ್ನಿಂಗ್ ರುಟೀನ್ ರೆಸಿಪಿ. ಇಷ್ಟ ಆದರೆ ಟ್ರೈ ಮಾಡಿರಿ. ಮತ್ತು ನೀವು ಹೆಂಗೆ ಮಾಡ್ತೀರಂತಂದು ತಿಳಿಸ್ರಿ. ನಾನೊಮ್ಮೆ ಹಸಿ ಖಾರ ಹಾಕ್ತೀನಿ, ಒಮ್ಮೆ ಇದು ಕೆಂಪು ಖಾರ ಹಾಕ್ತೇನೆ. ಅಂದ್ರೆ ನಮ್ಗೆ ಹೆಂಗೆ ಬೇಕು ನೋಡಿ ಹಂಗೆ ಮಾಡ್ಕೊಳ್ಳೋದು. ನಮ್ಮ ಯಜಮಾನ್ರು ಆ ಕಡೆಯಿಂದ ಹೊಟ್ಟಸದ ಅಂತ ಬರ್ತಾರೆ. ನಾನು ಇನ್ನು ಅಡುಗೆ ಮಾಡ್ಕೋತೀನಿ ಎಲ್ಲನೂ. ನಾನು ಮತ್ತು ಆಮ್ಯಾಗ ಸಿಗ್ತೇನೆ. ರೊಟ್ಟಿ ಮಾಡ್ಕೊಂಡು ಕಾಳು ಜೋಳ ಹಸನ್ ಮಾಡಿ ಆಮ್ಯಾಗ ಜಳಕ ಮಾಡಬೇಕು, ಯಾಕಂದ್ರೆ ಸುಂಕಲ್ಲ ಹಂಗಾಗಿ. ಪಾಪ ಕೂಗ್ಯಾಕತ್ತೈತೆ ಅದು. ಮೇಯು ಟೈಮ್ ಅಲ್ಲ ಅದ್ರದ್ದು, ಮತ್ತು ಬಂದಿಲ್ಲ ನಾವಾರು ಏನು ಮಾಡೋನು. ಇಂಥ ಗಾಳಿಯಲ್ಲಿ ನಾವು ಪೂರಿ ಈ ಥರ ಒಬ್ಬರು ರೊಟ್ಟಿ ಮಾಡಾಕತ್ತೀವಿ ನೋಡ್ರಿ ನಾವು. ವಾವ್, ಎಷ್ಟು ಮಸ್ತ್ ಉಬ್ಬಿ ಬಂದಿತ್ತು ನೋಡ್ರಿ ಅದು ರೊಟ್ಟಿ. ರೊಟ್ಟಿ ಆತು, ಇಷ್ಟಕ್ಕೊಂದ ರೊಟ್ಟಿ ಮಾಡೀನಿ. ರೊಟ್ಟಿ ಹಿಟ್ಟು ಐತೈತೆ ಅಂದ್ರೂ ಇಷ್ಟಕ್ಕೊಂದ ರೊಟ್ಟಿ ಅದು ನೋಡ್ರಿ. ಲಾಸ್ಟ್ ಇದೊಂದು ರೊಟ್ಟಿ. ಎಷ್ಟು ದುಡ್ಡು ಹೋಗ್ಯಾವ, ಅಷ್ಟಾಗ್ಯಾವ, ಮತ್ತೆ ಎಲ್ಲಿ ಆಗಿಲ್ಲವ ಕಾಣಿಸ್ತಲ್ಲ. ಇಲ್ಲ ಹಸಿರುಗಳು ಇಲ್ಲ. ನೀವೇನು ಹಾಕ್ಯವು ನೀವು
ನೀನ ನೋಡ್ಬೇಕ ಇವು ಅಂದ್ರೆ ನೋಡ್ಬೇಕು ಭಾಳ ಅದು ಹಾವೈತಿ ಈ ಮನೆಯೊಳಗೆ ಬರಂತ ಹಾವಿಂದ ನೆನ್ಪಕ್ಕೈತಿ ನೋಡಿ. ನಿನಗೆ ಯಾವಾಗಾದ್ರೂ ಕೆಟ್ಟದ್ದು ಒಂದ ವಿಚಾರ ಮತ್ತೊಂದು ಚಲೋದ್ ವಿಚಾರ ಬರೋದು ಕೆಟ್ಟದ್ನ ನಿನ್ಗೆ ಯಾವಾದ್ರೂ ಕೆಟ್ಟದ್ದು ಬರ್ತಾವ ಬಾಯಾಗ ಒಟ್ಟು ಚಲೋ ಬರೋದಿಲ್ಲ ಅವು. ಮತ್ತ ಭೂಮಿಯಾಗಿನ ಮನಿ ಇದು. ತಗೋ ಭೂಮಿಯಾಗ ಎಲ್ಲ ಭೂಮಿ ಬಿಟ್ಟು ಮ್ಯಾಲೆ ಇರ್ತಾವ ಅಂತರ್ಕ್ ಚಲ್ ಬೇಡ. ಎಷ್ಟು ಅಕ್ಕವ ಎಷ್ಟು ತಕೊಳಕ್ ನೀ ಮತ್ತೆ ಗಾಳಿ ಇಲ್ಲ ಇವ್ರಬೇಕಂತ ಮಾಡಿದ್ವಿ. ತೂರದಾರ ಆ ಕಡೆ ಹೋಗಿ ತೂರ ಅಲ್ಲಿ ನನ್ನ ಗಂಡ ಜೋಳ ತೂರದ ಅದ್ರೊಳಗೆ ಏನು ಹೊಲಸ ತಿಂತಾರೆ ಸುಂಕ ಇರ್ತೈತಲ್ಲ ಅದಕ್ಕೆ ಹೋಗ್ಲಿ ಬಿಸಿಲು ಬರ್ತೈತೆ ಮತ್ತೆ ಅಲ್ಲ ತಗ ಏನು ಒಂದು ತಾಸು ಹಾಂ ಹಳ್ಳ ತಗೊಂಡು ನಡೆದು ಬಿಡು. ಎಲ್ಲಿದ ಹಾಳು ಇದ್ರಾಗ ಹಾಳು ಇರ್ತಾವ ಇರಿ ಹೊಲ್ದಾಗಿ ನೀವು ಕಿತ್ತಿರೋದಿಲ್ಲ ಮತ್ತೆ ಯಪ್ಪ ಕೋಳಿ ನೋಡಿಲ್ಲ ನಮ್ಮ ಮನೆಯವ್ರ ಕಾಳು ಹಸನ್ ಮಾಡಿ ಆದಿಂದ ಜಳಕ ಪೂಜೆ ಹೋಗ್ಯಾನ ಎಲ್ಲ ಆತ. ನಮ್ಮ ಮನೆಯವ್ರು ಗೊಬ್ಬರ ತೊಗೊಂಬಂತಾರೆ, ಗೊಬ್ಬರ ಹೋಗಿತಾರಂತ. ಮಳೆಯಾರ ಆಗೋಲ್ತ ಹೇಳಿದ್ರಂತೂ ಕೇಳಲ್ರಿ ಅನ್ಕೊಂಡು ನೋಡ್ರಿ. ಏನು ಅದಕ್ಕೆ 4000 ರೂಪಾಯಿ ಖರ್ಚು ಮಾಡೋದು 50 ರೂಪಾಯಿ ಲಾಭ ಬರೋದು, ಅದ್ರಾಗೇನು 10,000 ರೂಪಾಯಿ ಲಾಭ ಆದಂಗೆ ಆತ. ಆ ಕೆಲಸ ಬೇಡ ಅಂತ ನಾ ಹೇಳ್ತೇನೆ. ಈಗ ನೋಡಿದೆ 4 ಚೀಲ ಯಾರ ಕಬ್ಬು ಎಷ್ಟು ಹೊಂಟಿದ್ರೆ ಏನಾಗೋದೈತಿ, ಅದಕ್ಕೆ ಲಕ್ಷ ಗಂಟ್ಲೆ ಹಾಕೋದು ಲಕ್ಷ ತಗೊಳ್ಳೋ, ಅದ್ರಾಗ ಏನು ಲಾಭ ಅಂತ ನಾ ಹೇಳಕತ್ತೇನೆ. ನಾ ಅನ್ನೋದನ್ನೇ ಇಲ್ಲ ಹಂಗೆ. ನಮ್ಮ ಮನೆಯವ್ರು ಏನು ನಾನು ಅದನ್ನೇ ಹೇಳ್ತೇನೆ. ಯಾಕಂದ್ರೆ ಸಗಣಿ ಗೊಬ್ಬರ ಹಾಕಿರ್ತೇವೆ, ಕುರಿ ಗೊಬ್ಬರ ಎಲ್ಲ ಇರ್ತೈತಿ. ಏನಾರು ಮಾಡಿ ಹಾಕೋ ನೀನು. ನಮ್ಮ ಅಕ್ಕೋತೆ ನೆಬಸ್ಬೇಡ ಅಂತ ನೀನು ಸಾಕ್ರಿ. ಗಾಳಿ ನೋಡ್ರಿದ್ದು ನೀನು ಮನೆ ಗಾಳಿ ಬಿಸಾಕತ್ ಬಿಟ್ಟೈತಿ. ಊಟ ಮಾಡ್ಬಾ, ಊಟ ಮಾಡಿ ಆಮ್ಯಾಗ ಹೌದನಾ. ಮತ್ತೆ ಏನು ಮಾಡ್ಲ ಮುಟೇಶನ ತಲೆ ಸಾಕತ್ರಿ ಹೇಳ. ನೀನು ನನಗೆ ಹೇಳಾರ್ದು ಹೆಂಗೆ ತೊಗೊಂಬಂದಿನಿ ಗೊಬ್ಬರ. ಹಾಂ ಮನಗಂಡು ಹಾಕೈತಿ ಮಳೆ, ಅದಕ್ಕೆ ಹೇಳಾಕತ್ತೇನೆ ನಾ ಮಳೆ ಆಗೋದು ಅಷ್ಟ್ರಾಗ ಅಂತೇಳಿ. ನಾ ಸೀರೆ ಕುಚ್ಚು ಕಟ್ಟಬೇಕಂತ ಅನ್ಕೊಂಡು ತಲೆ ಸಾಕತ್ತ. ನಮ್ಮ ಪಪ್ಪಿಗೆ ಯಾಕೇನು ಆರಾಮಿಲ್ಲ, ಪಪ್ಪಿ ಮುಕ್ಕೊಂಬಿಟ್ಟೈತೆ ಅದು. ಈಗ ಯಾಕೆ ಇಷ್ಟು ಬಡಬಡ್ಕೊಂಡು ಮಾಡತಿ? ನಿನಗೆ ಯಾರು ತೊಗೊಂಬಂದ್ರ ಗೊಬ್ಬರನ? ಯಾರನ್ನು ಕೇಳಂಗಿಲ್ಲ, ಭೂಮಿಗೆ ಹಾಕ್ಬೇಕಾರೆ ನಾನು ಕೇಳಿದ್ರೆ ನಾ ಹಂಗ ಹೇಳ್ತೇನೆ. ಮತ್ತೆ ಹೌದು ಹಾಕ್ಬೇಡ ಅಂತ ಹೇಳ್ತೇನೆ ನಾನು. ಎಷ್ಟು ಬೇಕಷ್ಟು ಹಾಕಂತ ಹೇಳಿ. ಎಲ್ಲಾರು ಹೋಗೋಣ ಅಂದ್ರೆ ಅಂಬುಲಿ ಹಾಕಲೇನ ಅರ್ಬಿ ಪ್ಯಾಕಿಂಗ್ ರೆಡಿ ನಮ್ದು. ಇದನ್ನ ಮಾಡಾಕಿನಿ ಕಬ್ಬಿ ಗೊಬ್ಬರ ಹಾಕೋಣ ಅಂದ್ರೆ ಬೇಡ ಹಾಕ್ಬೇಡ. ಹೌದು, ನನ್ ಟ್ರಿಪ್ ಹೊಡ್ಯಾಕಿನ್ ಮುಂದೆ ಅದನ್ನ ಯಾವ ಆಸೆ ಈಡೇರಂಗಿಲ್ಲ ಅಂತ ಅಟ್ಲೀಸ್ಟ್ ಈಡೇರೋ ಆಸೆ ಏನಾರ ಈಡೇರಿಸ್ಕೊಳ್ಳೋದು. ಹೌದಿಲ್ರಿ? ಅದಕ್ಕೆ ರೊಕ್ಕ ಬೇಕಲ್ಲ ಅಡ್ಡಾಡಕ್ಕೆ. ಒಂದ್ ಸಾವಿರ 2 ಸಾವಿರ ಫ್ರೀ ಬಸ್ ಹೆಣ್ಮಕ್ಳಿಗೋಸ್ಕರ ಫ್ರೀ ಬಸ್ ಮಾಡಿದ್ರೆ ಇದ ಮಾತ ನೆನಪಿಟ್ಕೊಂಡಿರ್ತೇನೆ. ಇಲ್ಲಿ ಫಿಕ್ಸ್ ಇಟ್ಕೊಂಡಿರ್ತೇನೆ. ಇದನ್ನ ಮೊದ್ಲು ತಲೆ ಸರಿ ಮುಕ್ಕೊಂದಾಳ ನೋಡ್ರಿ, ತಲೆ ನುಸ್ತೈತಿ, ಬರೀ ತಲೆ ನುಸ್ತದ ಅಂತೇಳಿ. ಈಗ ನಾ ಗೊಬ್ಬರ ಆಗಿಬೇಕು. ಈಕಿಷ್ಟು ಮಕ್ಕೊಳಕ್ಕೆ ಮಕ್ಕೊಲ್ಯಾಡ್ರಿ, ಈಕೆ ಜೋಡಿ ಯಾರು ಕೆಲಸ ಆಗೋದಿಲ್ಲ. ಹಿಡಿ ನಾವು ಗೊಬ್ಬರ ಹೋಗಿತ್ತು ನೋಡಿ ಹೋಗಿ.
ಮಳೆಗಿಂತ ಯಾವಾಗಲೂ ಗಾಳಿನ ಭಾಳ ಇರ್ತೈತಿ ನಮ್ಮ ಕಡೆ. ಈಗ ನಮ್ಗೆ ಮಳೆ ಭಾಳ ಅಂದ್ರೆ ಭಾಳ ಮಳೆ ಬೇಕು ಆಗತೈತಿ, ಗೊತ್ತಿಲ್ಲ ಎಷ್ಟೊತ್ತನ ಆಕೈತೆ ಅಂತೇಳಿ. ಹಿಂಗೆ ಒಂದು ಅರ್ಧ ತಾಸು ಆದ್ರೂ ನಾವು ಹೆಸರು ಹಾಕೇವಿಲ್ಲ, ಹೆಸರಿಗೆ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಗೊತ್ತಿಲ್ಲ ಏನು ಮಾಡ್ತೈತೆ ಅಂತೇಳಿ. ಅರ್ಧ ತಾಸು ಆಕೈತೆ ಏನು ಮಾಡ್ತೈತೆ. ಕಿಚನ್ ಮ್ಯಾಗೇನು ಮುಚ್ಚೇ ಇಲ್ಲ ನಾನು, ಯಾಕಂದ್ರೆ ಮಳೆ ಬರ್ತೈತೆ ಅಂತ ಅಂದ್ಕೊಂಡಿರ್ಕಿಲ್ಲ. ಸಡನ್ಲಿ ಮಳೆ ಬಂತು ನೋಡ್ರಿ. ಈ ವಿಡಿಯೋನೇ ಯಾವ್ಯಾವ ಊರಿಂದ ನೋಡಾಕತ್ತೀರಿ, ಮತ್ತು ನಿಮ್ಮ ಕಡೆ ಮಳೆ ಹಂಗೈತಿ ಹೇಳ್ರಿ. ಉತ್ತರ ಕನ್ನಡದವರು ಅಥವಾ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಯಾವ ಕಡೆದವ್ರು ಅಂತ ಹೇಳ್ರಿ. ಯಾಕಂತ ಮಲ್ನಾಡು ಕಡೆ ಅಂತೂ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕಡೆ ಸಿಕ್ಕಾಪಟ್ಟಿ ಮಳೆ. ನಮ್ಮದು ಉತ್ತರ ಕರ್ನಾಟಕ ಬಯಲು ಸೀಮೆ ಆಕೈತಿ. ಉತ್ತರ ಕರ್ನಾಟಕ ಅಂದ್ರೆ ಕೆಲವೊಂದು ಕಡೆ ಮಳೆ ಭಾಳ ಆಗ್ಬೋದೇನೋ, ಆದ್ರೆ ನಮ್ಮ ಕಡೆ ಅಂದರೂ ಮಳೆನೇ ಆಗಂಗಿಲ್ಲ ನೋಡ್ರಿ. ನಾವು ಯಾವಾಗಲೂ ಮಳೆ 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 ಅಂತಿರ್ತೇವೆ. ನನ್ನ ಫ್ರೆಂಡ್ ಅಂತೂ ನಿಮ್ಮ ಎಂಥ ಊರು, ಯಾವ ಊರಾಗಾರ ಅದಿ ನೀನು, ಬರೀ ಮಳಿನ ಅಂತಿರ್ತಿಲ್ಲ ಅಂಥೇಳಿ ಅಂತಿರ್ತಾಳೆ. ಏನು ಮಾಡೋದು ಹೇಳ್ರಿ, ಈ ಊರ ಬಂದು ಬ್ರಹ್ಮ ಒಗ್ದಾನ ನನ್ನ. ಹೋತ್ ಮಾತು ಮಳೆ ಹಿಂದೆ ಎಲ್ಲ ಬಟ ಬೈಲಾತು. ಹಿಂಗೆ ಮಸ್ತ್ ಮಸ್ತ್ ಮಳೆ ಬರ್ತಿರಬೇಕು. ವೆರೈಟಿ ಅಂದ್ರೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತೈತಿ ನನಗೆ. ಚಿಕನ್ ಅಂದ್ರೆ ಇಷ್ಟ ಅಲ್ಲ, ಚಿಕನ್ ಕಬಾಬ್ ಅಂದ್ರೆ ಇಷ್ಟ. ಚಿಕನ್ ಕಬಾಬ್ ತಿನ್ಬೇಕು ಅನಿಸ್ತೈತಿ.